Hi, my dear students. Welcome back to your English Academy YouTube channel. Okay, dear students, in this video class, we will see the poem. We will learn the poem of class 8th second language English. ಎಂಟನೇ poem ಅದ ನೋಡ್ರಿ ಇದು. The axe in the wood. The axe in the wood ಅಂದ್ರೆ ಏನಪ್ಪಾ ಅಂತಂದ್ರೆ ಗಿಡದಲ್ಲಿರ್ತಕ್ಕಂಥ ಕೊಡ್ಲಿ ಅಥವಾ ಮರದಲ್ಲಿರ್ತಕ್ಕಂಥ ಕೊಡ್ಲಿ. ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಕ್ಲಿಫರ್ಡ್ ಹೆನ್ರಿ ಡೈಮೆಂಟ್ ಅವರು. ಇವರು ಹುಟ್ಟಿದ್ದು 1914ರಲ್ಲಿ ಅಥವಾ ತಮ್ಮ ಒಂದು ಮರಣ ಆಗಿದ್ದಪ್ಪ ಅಂತಂದ್ರೆ 1971ರಲ್ಲಿ. ಈ ಕ್ಲಿಫರ್ಡ್ ಹೆನ್ರಿ ಡೈಮೆಂಟ್ ಅವರು ಕೂಡ ಒಬ್ಬ ಬ್ರಿಟಿಷ್ ಪೋಯೆಟ್, ಆಮೇಲೆ ಕ್ರಿಟಿಕ್, ಒಬ್ಬ ವಿಮರ್ಶಕ, ಒಬ್ಬ ಕವಿ, ಎಡಿಟರು, ಸಂಪಾದಕರು ಆ್ಯಂಡ್ ಜರ್ನಲಿಸ್ಟ್, ಪತ್ರಿಕೋದ್ಯಮಿ ಕೂಡ ಈ ಒಂದು ಕ್ಲಿಫರ್ಡ್ ಹೆನ್ರಿ ಡೈಮೆಂಟ್ ಅವರು ಆಗಿದ್ರು. ಮೋಸ್ಟ್ಲಿ ರೋಟ್ ಆನ್ ದ ಕಂಟ್ರಿ ಸೈಡ್. ಇವರು ಈ ಪೋಯಮ್ಗಳನ್ನು ಯಾವುದೇ ಒಂದು ಪೋಯಮನ್ನು ಬರೆಯೋದ್ರ ಬಗ್ಗೆ ಅವರು ಇಂಟ್ರೆಸ್ಟೆಡ್ ಎಲ್ಲೈತಪ್ಪ ಅಂದರೆ ಕಂಟ್ರಿ ಸೈಡ್ ಅಂದರೆ ಗ್ರಾಮಾಂತರ ಪ್ರದೇಶಗಳು, ಈ ಹಳ್ಳಿಗಳ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿದವರು ಯಾರಪ್ಪ ಅಂದ್ರೆ ಕ್ಲಿಫರ್ಡ್ ಹೆನ್ರಿ ಡೈಮೆಂಟ್ ಅವರು. ಹೀಸ್ ಪಾಪ್ಯುಲರ್ ಲಿಟರರಿ ವರ್ಕ್ಸ್ ರೈಲ್ವೆ ಗೇಮ್. ಅವರ ಒಂದು ಪ್ರಸಿದ್ಧ ಸಾಹಿತ್ಯಿಕ ಪುಸ್ತಕಗಳು ಅಥವಾ ರಚನೆಗಳು ಯಾವುದಪ್ಪ ಅಂದ್ರೆ ಫಸ್ಟ್ ಒನ್ನು ರೈಲ್ವೆ ಗೇಮು, ಎರಡನೇದು ಸ್ಟ್ರೈಟ್ ಆರ್ ಕರ್ಲಿ, ಮೂರನೇದು ಆಕ್ಸ್ ಇನ್ ದ ವುಡ್ಸ್. ಈ ಮೂರನೇದೇ ಈ ನಮ್ಮ ಪೋಯಮ್ ಆಗಿದೆ. ಆ ಪೋಯಮನ್ನು ನಾವು ನೋಡೋಣ. ಓಕೆ, ದ ಪೋಯಮ್ ಈಸ್ ಅಬೌಟ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ವಾಚಿಂಗ್ ಆ್ಯಂಡ್ ದ indiscriminate cutting of the trees. The poem is about ಈ ಒಂದು ದ ಆಕ್ಸ್ ಇನ್ ದ ವುಡ್ ಪೋಯಮ್ ಯಾವುದ್ರ ಬಗ್ಗೆ ಇದೆ? ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ವಾಚಿಂಗ್. ಈ ಗಿಡಗಳನ್ನು ಕತ್ತರಿಸೋದರಿಂದ ಅಥವಾ ಗಿಡಗಳನ್ನು ಕಡಿಯೋದರಿಂದ ಯಾವ್ಯಾವ ಹಾನಿಗಳಾಗ್ತವೆ ಅನ್ನೋದನ್ನು, ಆ ಎಫೆಕ್ಟ್ಗಳನ್ನು ಏನಪ್ಪ ಅಂತಂದ್ರೆ ಈ ಪೋಯಮಲ್ಲಿ ಈ ಒಂದು ಕವಿ ಅವರು ಹೇಳ್ತಿದ್ದಾರೆ. ಆ್ಯಂಡ್ ದ ಇಂಡಿಸ್ಕ್ರಿಮಿನೇಟ್ ಕಟ್ಟಿಂಗ್ ಆಫ್ ಟ್ರೀಸ್ ಅಂದ್ರೆ ಯಾವುದೇ ಒಂದು ವಿಚಾರ ಇಲ್ಲದೆ, ವಿವೇಚನೆ ಇಲ್ಲದೆ ಕಡಿತಕ್ಕಂಥ ಗಿಡಗಳ ಬಗ್ಗೆ, ಒಂದು ಗಿಡದ ಬಗ್ಗೆ ಅವ್ರು ಏನಪ್ಪಾ ಅಂದ್ರೆ ಈ ಒಂದು ಪೋಯಮಲ್ಲಿ ಮಾತನಾಡ್ತಾ ಇದ್ದಾರೆ. ಇದೇನು ತೋರಿಸುತ್ತಪ್ಪ ಅಂದರೆ ಇವರೊಬ್ಬರು ಕೂಡ ನಿಸರ್ಗ ಕವಿ, ಒಂದು ಲವರ್ ಆಫ್ ನೇಚರ್ ಅಂತ, ನಿಸರ್ಗವನ್ನು ಪ್ರೀತಿಸೋರು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ your teacher will recite a poem for you. Listen to your teacher carefully and answer the questions given below. Who does I refer to in this poem? The poet is the ಯಾರಪ್ಪ ನಮ್ಮ ಪೋಯೆಟ್ ಇವರೇ, ಕ್ಲಿಫರ್ಡ್ ಹೆನ್ರಿ ಡೈಮೆಂಟ್ ಅವರೇ. ಇದರ ಹೌ ಇಸ್ ದ ಸ್ಪೀಕರ್ ಅ ಸೋರ್ಸ್ ಆಫ್ ಜಾಯ್ ಟು ಚಿಲ್ಡ್ರನ್. ಯಾವ ರೀತಿ ಅಂದ್ರೆ ಈ ಒಂದು ಬಹಳಷ್ಟು ಮಕ್ಕಳ ಖುಷಿಗಾಗಿ ಯಾವ ರೀತಿ ಅವರು ಇದು ಮಾಡ್ತಾರೆ. ನೇಮ್ ಎನಿ ಟೂ ಕ್ರಿಯೇಚರ್ಸ್ ದಟ್ ಫೈಂಡ್ ಕಂಫರ್ಟ್ ಫ್ರಮ್ ದ ಸ್ಪೀಕರ್. ವಾಟ್ ಡು ಯು ಥಿಂಕ್ ವಿಲ್ ಹ್ಯಾಪನ್ ದ ಸ್ಪೀಕರ್ ಇನ್ ದ ಎಂಡ್? ಓಕೆ, ಇಲ್ಲದ ನೋಡ್ರಿ, ದ ಆಕ್ಸ್ ಇನ್ ದ ವುಡ್. ಈ ಪಿಕ್ಚರ್ ಅದಲ್ಲ, ಈ ಪಿಕ್ಚರೇ ಪೋಯಮ್ ಅಲ್ಲಿ ಅದ. ಏನದಪ್ಪ ಅಂದರೆ ಇಲ್ಲಿ ಒಂದು ಗಿಡ ಇದೆ, ಅತ್ಯಂತ ದೊಡ್ಡದಾದ ಹಳೇದಾದ ಗಿಡ. ಆ ಗಿಡವನ್ನು ಈ ಪೈಲ್ವನ್ನು ಕಡಿತಾ ನೋಡ್ರಿ, ಹೆಂಗೆ ಕಡ್ಲಕತ್ತಾನ, ಕೊಡ್ಲಿಲಿ ಸೊಕ್ಕತ್ತು ಹೊಡ್ಲಕತ್ತಾನ, ಚಕ್ಕೆಗಳು ಹಾರ್ತಾ ಇದ್ದಾವೆ. ಇದನ್ನ ಜನ ನೋಡ್ಕೋತ ನಿಂತಿದ್ದಾರೆ. ಇವುಗಳಲ್ಲಿ ಜನರಲ್ಲೇ ಈ ಕವಿ ಕೂಡ ಒಬ್ಬ ಇದ್ದಾನೆ. ಆ ಕವಿಯವರು ಏನು ಹೇಳ್ತಾರೆ ನಮ್ಮ ಕ್ಲಿಫರ್ಡ್ ಅವರು ಅನ್ನೋದನ್ನು ನಾವು ಪೋಯೆಟಿಕ್ ಲೈನ್ಸಲ್ಲಿ ನೋಡ್ತಾ ಬರೋಣ. ಓಕೆ, ಫಸ್ಟ್ ಸ್ಟ್ಯಾನ್ಜಾ ನೋಡೋಣ. ಐ ಸ್ಟಾಪ್ ಟು ವಾಚ್ ಎ ಮ್ಯಾನ್ ಸ್ಟ್ರೈಕ್ at the trunk of a tree grown strong through many centuries. His quick axe, sharp and glittering, struck deep, and yellow chips went spinning in the air. ಓಕೆ, ಐ ಅಂದರೆ ಯಾರಿಲ್ರಿ? ಕವಿ, ನಮ್ಮ ಕ್ಲಿಫರ್ಡ್ ಅವರು. ಪೋಯೆಟ್ ಸ್ಟಾಪ್ಡ್, ಕವಿಯವರು ನಿಂತ್ಕೋತಾರೆ. ಎದಕ್ಕೆ? ನೋಡಲಿಕ್ಕೆ. ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ at the trunk. ಟ್ರಂಕ್ ಅಂದರೆ ಏನ್ರಿ? ಗಿಡದ ಬುಡ ಅಥವಾ ಗಿಡದ ಬಡ್ಡೆ, ಇಲ್ಲಿರ್ತದೆ, ಕೆಳಗಿರ್ತದಲ್ಲ. ಆ ಒಂದು ಒಬ್ಬ ಕವಿಯವರು ನಿಂತ್ಕೋತಾರೆ. ಯಾಕೆ ನಿಂತ್ಕೋತಾರಪ್ಪ ಅಂದ್ರೆ ಒಬ್ಬ ಮನುಷ್ಯ ಗಿಡದ ಬಡ್ಡೆಯನ್ನು ಕಡಿತಾ ಇದ್ದಾನೆ. ನೆಕ್ಸ್ಟ್ ಲೈನ್, ಆಫ್ ಎ ಟ್ರೀ ಗ್ರೌಂಡ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. ಆ ಗಿಡ ಏನಪ್ಪ ಅಂತಂದ್ರೆ ಬಹಳಷ್ಟು ನೂರಾರು ಶತಮಾನಗಳು ಅಂದ್ರೆ ಬಹಳಷ್ಟು ಶತಮಾನಗಳಿಂದ ಬೆಳೆದು ನಿಂತಿರ್ತಕ್ಕಂಥ ಗಿಡ ಅದು. ಗ್ರೋನ್ ಸ್ಟ್ರಾಂಗ್, ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಈ ಗಿಡ.
ಆ ಗಿಡವನ್ನ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಈ ಮನುಷ್ಯ ಕಡಿತಾ ಇದ್ದಾನೆ. ಅದನ್ನ ಈ ಒಂದು ಕವಿಯವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈಸ್ ಕ್ವಿಕ್ ಎಕ್ಸ್ ಶಾರ್ಪ್ ಆ್ಯಂಡ್ ಗ್ಲಿಟರಿಂಗ್. ಈಸ್ ಕ್ವಿಕ್ ಎಕ್ಸ್, ಅವನ ಒಂದು ಹರಿತವಾದ ಕೊಡ್ಲಿ, ಇಲ್ಲಿ ಕೊಡ್ಲಿ ಹಿಂಗೆ ಕಡಿತಾರಲ್ರಿ, ಆ ಕೊಡಲಿ ಏನದ ಬಹಳಷ್ಟು ಶಾರ್ಪ್ ಚೂಪಾಗ್ಯದ ರೀ. ಆ್ಯಂಡ್ ಗ್ಲಿಟರಿಂಗ್, ಚೂಪಾಗಿರೋದ್ರೆ ಹೊಳಿತಾ ಇದ್ದಾರೆ, ಅದು ಬಿಸಿಲಿಗೆ ಶೈನಿಂಗ್ ಆಗ್ತಾ ಇದೆ. ಗ್ಲಿಟರಿಂಗ್ ಅಂದರೆ ಹೊಳೆಯೋದು, ಶೈನಿಂಗ್. ಸ್ಟ್ರಕ್ ಡೀಪ್, ಅದರ ಏಟಗಳು ಆ ಗಿಡದ ಬಡ್ಡಿಗೆ ಬಹಳಷ್ಟು ಜೋರಾಗಿ ಸೊಕ್ 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 ಅಂತೇಳಿ ಏಟ್ ಬೀಳಿಕತ್ತಾವ ಗಿಡಕ್ಕೆ. ಆ ರೀತಿ ಗಿಡವನ್ನು ಆ ಮನುಷ್ಯ ಕಡಿತಾ ಇದ್ದಾನೆ. ಆ್ಯಂಡ್ ಯೆಲ್ಲೋ ಚಿಪ್ಸ್ ವೆಂಟ್ ಸ್ಪಿನ್ನಿಂಗ್ ಇನ್ ದ ಏರ್, ಆ ಒಂದು ಕಡಿದ ಒಂದು ಏಟಿಗೆ ಆ ಒಂದು ಚಿಪ್ಸು ಗಿಡದ ಆ ತುಣುಕುಗಳು ಸ್ಪಿನ್ನಿಂಗ್ ಇನ್ ದ ಏರ್, ಗಾಳಿಯಲ್ಲಿ ಅಥವಾ ತಿರುಗ್ತಾ ತಿರುಗ್ತಾ ಹೊರಗೆ ಬಂದು ಬೀಳಕತ್ತಾವ. ಇಲ್ಲಿದೆ ನೋಡ್ರಿ ಪಿಕ್ಚರಲ್ಲಿ, ಇಲ್ಲಿ ಬೀಳಕತ್ತಾವ ನೋಡ್ರಿ. ಓಕೆ, ಇಲ್ಲಿ ಆ ಕಡೆ ಎಲ್ಲ ಹಾರಿ ಬೀಳಕತ್ತಾವಲ್ಲ, ಈ ಒಂದು ಸ್ಪಿನ್ ಆಗಿ ತಿರುಗ್ತಾ ಆ ಒಂದು ಹಳದಿ ಕಲರ್ ಆ ಗಿಡದ ಆ ತುಣುಕುಗಳು ಬೀಳ್ತಾ ಇದ್ದಾವೆ ಗಾಳಿಯಲ್ಲಿ ತಿರುಗುತ್ತಾ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ come to the second paragraph ನೋಡೋಣ. And I remember how I liked the sight of poise and rhythm as the bright axe swung. A man who fells a tree makes people watch, for glory seems to crowd upon the axe. ಏನು ನೆನಪಾಯಿತು ಇಲ್ಲಿ ಕವಿಯವರಿಗೆ? ಆ್ಯಂಡ್ ಐ ರಿಮೆಂಬರ್, ನನಗೆ ನೆನಪಾಯಿತು, ಮರುಕಳಿಸ್ತು. ಏನದು? ಹೌ ಐ ಲೈಕ್ಡ್ ದ ಸೈಟ್, ಈ ದೃಶ್ಯವನ್ನು, ಒಬ್ಬ ಮನುಷ್ಯ ಗಿಡದ ಬಡ್ಡೆಯನ್ನು ಕಡಿತಕ್ಕಂಥ ದೃಶ್ಯವನ್ನು ನಾನು ಯಾಕೆ ಇಷ್ಟಪಟ್ಟೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ. ಯಾಕೆ ಇಷ್ಟಪಟ್ರೆ ಇಲ್ಲಿ ಕವಿಯವರು? ಆಫ್ ಪಾಯ್ಸ್ ಆ್ಯಂಡ್ ರಿದಮ್ ಆಸ್ ದ ಬ್ರೈಟ್ ಎಕ್ಸ್ ಸ್ವಂಗ್. ಈ ಎಕ್ಸ್ ಕೊಡ್ಲಿಯಿಂದ ಮೇಲಿನ ಹಿಂಗೆ ತೋತಾರಲ್ರಿ, ಹಿಂಗೆ ತೋರ್ ಸಾಕತ್ ಹೊಡಿತಾ, ಭಾಳಷ್ಟು ಜೋರಾಗಿ ಹೊಡಿತಾ ಇದ್ದಾನೆ. ಆ ಒಂದು ಪಾಯ್ಸು, ಆ ಒಂದು ಸೌಂಡು, ಆ ಒಂದು ರಿದಮ್, ಆ ಒಂದು ರಾಗ, ಆ ಒಂದು ಲಯ ಬಹಳಷ್ಟು ಆ ಚೂಪಾದ ಅಥವಾ ಬಹಳಷ್ಟು ಹೊಳಿತಕ್ಕಂಥ ಎಕ್ಸ್ನಿಂದ ಹೊಡೆಯೋದು, ಆ ಸೌಂಡು ಸಕ್ ಸಕ್ ಅಂಥೇಳಿ ನನಗೆ ಭಾಳ ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದು ದೃಶ್ಯವನ್ನು, ಆ ಗಿಡ ಕಡಿಯೋದನ್ನು ನಾನು ನೋಡ್ತಾ ಇದ್ದೆ. ಅಂದರೆ ಮೇಲಿಂದ ಜೋರಾಗಿ ಬಿಡೋದು, ಸೊಕ್ಕ ಸೌಂಡ್ ಮಾಡೋದು, ಒಂದು ರಿದಮ್ ರಾಗ ಲಯ ಮಸ್ತಾಗಿತ್ತು ಅಂತ ಹೇಳ್ತಾರೆ ಅವರು. ಅ ಮ್ಯಾನ್ ಹೂ ಫೆಲ್ಸ್ ಅ ಟ್ರೀ ಮೇಕ್ಸ್ ಪೀಪಲ್ ವಾಚ್. ಅ ಮ್ಯಾನ್ ಹೂ ಫೆಲ್ಸ್ ಅ ಟ್ರೀ, ಆ ಮನುಷ್ಯ ಏನು ಮಾಡ್ತಿದ್ದಾನೆ? ಗಿಡ ಕಡಿತಾ ಕಡಿತಾ ಹೋದ ಬಳಿಕ ಗಿಡ ಬೀಳ್ತದಲ್ರಿ, ಅದನ್ನು ಈ ಒಂದು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ಜನರಲ್ಲಿ ಕೂಡ ನಾನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೇನೆ ಅಂತ ಕವಿ ಹೇಳ್ತಾ ಇದ್ದಾರೆ. ಫಾರ್ ಗ್ಲೋರಿ ಸೀಮ್ಸ್ ಟು ಕ್ರೌಡ್ ಅಪಾನ್ ದ ಎಕ್ಸ್, ಆ ಒಂದು ಗಿಡವನ್ನು ಕಡಿತಕ್ಕಂಥ ಗ್ಲೋರಿ, ವೈಭವವನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಆ ಜನಸಂದಣಿಯಾಗಿ ಜನರು ಎಲ್ಲರೂ ಆ ಒಂದು ಜಾಗದಲ್ಲಿ ಗೋಳೆಯಾಗಿ ಆ ಒಂದು ಕೊಡಲಿಯಿಂದ ಕಡಿತಕ್ಕಂಥ ಗಿಡದ ಒಂದು ವೈಭವವನ್ನು, ಇದು ವೈಭವ ಅಂತ ಕರೀತಾರೆ, ಆ ವೈಭವವನ್ನು ಜನರು ನೋಡ್ತಾ ಇದ್ದಾರೆ. ಇದು ಎರಡನೇ ಪ್ಯಾರಾಗ್ರಾಫು. ಮೂರನೇ ಪ್ಯಾರಾಗ್ರಾಫನ್ನು ನಾವು ನೋಡೋಣ. I know the answer to the chance reproach. I know the answer to the chance reproach, how old the tree was and how dangerous, how it might fall, how timber in a stack had more good in it than a growing tree. I know the answer, ನನಗೆ ಗೊತ್ತು ಆನ್ಸರ್. ಏನದು ಆನ್ಸರು? ಟು ದ ಚಾನ್ಸ್ ರಿಪ್ರೋಚ್, ಈ ಒಂದು ಅವಕಾಶ, ರಿಪ್ರೋಚ್ ನಿಂದನೆ, ಬ್ಲೇಮ್. ಅಂದ್ರೆ ಇಲ್ಲಿ ಜನ ಯಾಕೆ ಬ್ಲೇಮ್ ಮಾಡ್ತಾ ಇಲ್ಲ? ಗಿಡ ಏನು ಮಾಡ್ತಾವ? ನಮಗೆ ಆಕ್ಸಿಜನ್ ಕೊಡ್ತಾವ, ನೆರಳನ್ನು ಕೊಡ್ತಾವ, ಎಲ್ಲ ಒಂದು ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಆ ಗಿಡ ಇದೆ. ಆ ಯಾರು ನಿಂದನೆ, ಬ್ಲೇಮ್ ಯಾಕೆ ಮಾಡ್ತಾ ಇಲ್ಲ? ಹೌ ಓಲ್ಡ್ ದ ಟ್ರೀ ವಾಸ್, ಆ ಗಿಡ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಹಳೆಯದಾಗಿತ್ತು. ಆ್ಯಂಡ್ ಹೌ ಡೇಂಜರಸ್, ಹೌ ಡೇಂಜರಸ್ ಅಂದರೆ ಅದು ಗಿಡ ಬೀಳೋ ಭಾಗಿತ್ತು, ಗಿಡ ಬೀಳೋ ಪರಿಸ್ಥಿತಿಯಲ್ಲಿತ್ತು. ಅಪ್ಪಿತ್ತಪ್ಪ ಅಂತ ತೆಳಗಿನ ಜನ ಸಾಯ್ತಾರೆ. ಅಥವಾ ಅಡ್ಡಾಡ್ತಕ್ಕಂಥ ಈ ಕೆಲವೊಂದಿಷ್ಟು ರೋಡ್ ಸೈಡ್ ನೋಡ್ಬೋದನ್ನು, ಗಿಡ ಬೆದ್ದು ಕಾರು ಏನೋ ಎಲ್ಲೋ ಎಷ್ಟೋ ಹಾನಿ ಆಗ್ತದೆ, ಎಷ್ಟೋ ಜನ ಸಾಯ್ತಾರೆ. ಆ ರೀತಿ ಅತ್ಯಂತ ಆಘಾತಕಾರಿ ಸಿಚುವೇಶನಲ್ಲಿ ಆ ಗಿಡ ಇತ್ತು. ಹೌ ಇಟ್ ಮೈಟ್ ಫಾಲ್, ಇದು ಬೀಳ್ಬಹುದು. ಹೌ ಟಿಂಬರ್ ಇನ್ ಅ ಸ್ಟ್ಯಾಕ್, ಅಂದ್ರೆ ಈ ಗಿಡದಲ್ಲಿ ಎಷ್ಟು ಕಟ್ಟಿಗೆಗಳು,
ಈಗ ನೋಡ್ರಿ ನಾವು ಮನೆ ಕಟ್ಟಬೇಕಂದ್ರೆ ಬಾಗ್ಲ ಬೇಕು, ಅದಕ್ಕೆ ಪಳಿ ಅಂತೀವಲ್ಲ, ಆ ಪಳಿಗಳು ಎಷ್ಟು ಪಳಿಗಳು ಆಗ್ತಿರ್ಬೇಕು, ಎಷ್ಟು ಕಟ್ಟಿಗೆ ಇದರಿಂದ ಆಗ್ತಿರ್ಬೇಕು, ಎಷ್ಟು ಫರ್ನಿಚರ್ಸ್ ಇದರಿಂದ ಆಗ್ತಿರ್ಬೇಕು, ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ರಾಶಿನೇ ಕಟ್ಟಿಗೆ ಈ ಒಂದು ಗಿಡದಲ್ಲಿ ಸಿಗುತ್ತೆ ಅಂತ ಇಲ್ಲಿ ಕವಿಯವರು ಹೇಳ್ತಿದ್ದಾರೆ. ಹ್ಯಾಡ್ ಮೋರ್ ಗುಡ್ ಇನ್ ಇಟ್ ದ್ಯಾನ್ ಅ ಗ್ರೋವಿಂಗ್ ಟ್ರೀ. ಆ ಒಂದು ಬೆಳೀತಕ್ಕಂಥ ಗಿಡದಕ್ಕಿಂತ ಬಹಳಷ್ಟು ಈ ಒಂದು ಕಟ್ಟಿಗೆ ಅಥವಾ ಈ ಒಂದು ಫರ್ನಿಚರನ್ನು, ಸಲಕರಣೆಗಳನ್ನು ಮಾಡ್ತಕ್ಕಂಥ ಕಟ್ಟಿಗೆಯನ್ನು ನಾವು ಈ ಗಿಡದಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಇದು 3ನೇ ಪ್ಯಾರಾಗ್ರಾಫ್. ನೆಕ್ಸ್ಟ್ ಲಾಸ್ಟ್, ಬಟ್ ಐ ಸಾ ಡೆತ್ ಕಟ್ ಡೌನ್ 1,000 man ಇನ್ ದ ಟಾಲ್ ಲವ್ಲಿ ಲೆಗಸಿ ಆಫ್ ವುಡ್. ಬಟ್ ಐ ಸಾ ಡೆತ್ ಕಟ್ ಡೌನ್ 1,000 man. ಈಗ ನಾನೊಂದು ನೋಡಿದೆ, ಏನನ್ನ ನಾನು ನೋಡಿದೆ ಅಂತ ಕವಿ ಹೇಳ್ತಾರಪ್ಪ ಅಂತಂದ್ರೆ, ಈ ಒಂದು ಗಿಡವನ್ನು ಕಡಿದೇ ಹೋದ್ರೆ, ಯಾಕಂದ್ರೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ನೂರಾರು ವರ್ಷಗಳ ಹಿಂದೆ ಇರತಕ್ಕಂಥ ಗಿಡ ಇದು ಬೀಳಲಿಕ್ಕಾಗಿದೆ, ಬಹಳಷ್ಟು ಆಘಾತಕಾರಿ ಡೇಂಜರ್ ಸಿಚುವೇಶನಲ್ಲಿದೆ. ಅದನ್ನು ಕಡಿದೇ ಹೋದರೆ ಅಲ್ಲಿರ್ತಕ್ಕಂಥ ಕೆಳಗೆ ಇರ್ತಕ್ಕಂಥ ಅಡ್ಡಾಡ್ತಕ್ಕಂಥ ತಿರುಗಾಡ್ತಕ್ಕಂಥ ಜನ ಸಾಯ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಮನುಷ್ಯ ಕಡಿತಾ ಇದ್ದಾನೆ ಅಂತ ಇಲ್ಲಿ ಕವಿಗೆ ಅನಿಸುತ್ತೆ. ಇನ್ ದ ಟಾಲ್ ಲವ್ಲಿ ಲೆಗಸಿ ಆಫ್ ವುಡ್. ಈ ಒಂದು ಅತ್ಯಂತ ಎತ್ತರವಾದ, ಅತ್ಯಂತ ದೊಡ್ಡದಾದ, ಅತ್ಯಂತ ಪ್ರೀತಿ ಪೂರಕವಾಗಿರ್ತಕ್ಕಂಥ ಈ ಗಿಡ, ವುಡ್ ಅಂದರೆ ಏನ್ರಲ್ಲಿ, ಈ ಗಿಡ ಬಹಳಷ್ಟು ಪರಂಪರೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಗಿಡ ಇವತ್ತೇನಾಗ್ತಾ ಇದೆಯಪ್ಪ ಅಂದ್ರೆ ಸಾಯ್ತಾ ಇದೆ, ಅಥವಾ ಅದನ್ನು ಕೆಡುತ್ತಾ ಇದ್ದಾರೆ, ಬಹಳಷ್ಟು ಕಟ್ಟಿಗೆ ಹೊಂಡುತ್ತೆ. ಅಂದರೆ ಇಲ್ಲಿ ನಿಸರ್ಗದಿಂದ ಆಗ್ತಕ್ಕಂಥ ಒಂದು ಬಹಳಷ್ಟು ಲಾಭ, ಆ ಒಂದು ಹಾನಿನೂ ಕೂಡ ಇದೆ, ಹಾನಿ ಕಡಿಮೆ ಇದೆ, ಲಾಭ ಜಾಸ್ತಿ ಇದೆ. ಆ ಒಂದು ಸಾವಿರಾರು ಜನರ ಪ್ರಾಣವನ್ನು ಉಳಿಸ್ಲಿಕ್ಕೆ ಆ ಮನುಷ್ಯ ಕಡಿತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಪೋಯಮ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಫ್ ಯು ಅಂಡರ್ಸ್ಟುಡ್, just you can like this video class and you can share this in your friends group, and also whatever you doubts you can comment in the comment section. Okay, don't forget to subscribe this YouTube channel, because your subscription is our motivation to bring the more classes, the betterment of you. Okay my dear students, thanks for watching. See you in the next video class. Bye.